ವಿದ್ಯಾರ್ಥಿಗಳ ಇಂಥ ಗಣಿತ ಬಂದಾಗ ನೀವು ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊನು. ನೀವು ಮೊದಲು ಪ್ರಯತ್ನ ಮಾಡಿರಿ. ನೀವು ಗುಣಾಕಾರ ಮಾಡಿರಿ. ಗುಣಾಕಾರ ಮಾಡಿ ಬಂದಾಗ ಭಾಗ ಲಬ್ಧವನ್ನು ನೀವು ಸ್ಥಾನ ಬೆಲೆ ಹಾಕಿ ಮಾಡಿರಿ. ಮಾಡ್ಲಿಕ್ಕೆ ಟೈಮ್ ಕೊಟ್ಟದ. ಆಮೇಲೆ ನಾ ಹೆಂಗೆ ತಿಳಿಸ್ತು ನೀವು ನೋಡಿರಿ. ಬಾಯಲ್ಲಿ ಹೆಂಗೆ ಹಾಕಬೇಕು ಅನ್ನೋದು ನಾ ತೋರಿಸ್ಕೊನು. ಲಕ್ಷ್ಯ ಕೊಟ್ಟು ನೋಡಿರಿ. ಎಲ್ಲರದ್ದು ಮಾಡೋದಾತಲ್ಲ, ವಿಡಿಯೋ ಆನ್ ಮಾಡಿರಿ. ನೋಡ್ರಿ ಈಗ ಇದರ ಸ್ಥಾನ ಬೆಲೆ ಎಷ್ಟು ಅದನ್ನೊಂದು ತಲೆಯಾಗಿ ಇಟ್ಕೊಳ್ರಿ. ಇದರ ಸ್ಥಾನ ಬೆಲೆ ಎಷ್ಟು? 1, 2, 3 ಸ್ಥಾನದ. ಇದರ ಗುಣಲಬ್ಧ ಎಷ್ಟು? 5 5 25, 25 125. 125 ಅದರ ಗುಣಲಬ್ಧನು ನಿಮ್ಗೆ ಗುರ್ತಾತು ನೋಡ್ರಿ. ಈಗ 0.5 ಗುಂಡ್ಲೆ 0.5 ಗುಂಡ್ಲೆ 0.5. ಇದರ ಗುಣಲಬ್ಧ ಎಷ್ಟಾಯ್ತು? 5 5 25, 25 125 ಆಯ್ತು. ಸ್ಥಾನ ಎಷ್ಟು? 1 ಸ್ಥಾನ, 2 ಸ್ಥಾನ, 3 ಸ್ಥಾನ. ಇದ್ರಾಗ ದಶಮಾಂಶ ತೆಗೆದ್ರೆ ಎಲ್ಲ 125 ಬರ್ತಾವೆ. ನಾವು ಗಣಿತ ಮಾಡೋದು ಬೇಡ, ಸುಮ್ಮ ಹಾಕಿಂದ ಇದು ನಿಮಗೆ ಗುರ್ತು ಮಾಡಲಿ ಅಂತ. ಗಣಿತ ಮಾಡೋದೇ ಬೇಡ ನೀವು. ಯಾಕಂತಂದ್ರೆ ಇದ್ರದ್ದು ಮೊದಲು ಗುಣಲಬ್ಧ ಎಷ್ಟಾಗ್ತದ ಅದನ್ನು ನೀವು ತಿಳ್ಕೋಬೇಕು. ಒಂದು ಉದಾಹರಣೆಗೆ ಈಗ ದಶಮಾಂಶ ತೆಗೀರಿ 5 ಬಂತು, ಇದನ್ನು ದಶಮಾಂಶ ತೆಗೀರಿ 5 ಬಂತು, ಇದನ್ನು ದಶಮಾಂಶ ತೆಗೀರಿ 5 ಬಂತು. 5 5 25, 25 125 ತೋರಿಸ್ಲಿಕ್ಕೆ ಹತ್ತದ ನಿಮಗೆ. ಇಲ್ಲಿ 3 ಸ್ಥಾನವು 1 2 3 ಸ್ಥಾನ. 3 ಸ್ಥಾನದಿಂದ 1 0 ಕೊಟ್ಬಿಟ್ರಿ, ಇದ್ರ ಉತ್ತರ ಬಂತು. ಇದು ನೀವು ಗುಣಾಕಾರ ಮಾಡಿದಾಗ ನೀವು ಹಿಂಗೆ ಕಲಿಬೇಕು ಗಣಿತ. ಬಾಯಲ್ಲಿ ಹೆಂಗೆ ಹಾಕೋದು ಉತ್ತರ ಅದನ್ನು ನೀವು ಕಲಿಬೇಕಲ್ಲ. ಈಗ ನೋಡಿ 0.5 ಗುಂಡ್ಲೆ 0.5 ಗುಂಡ್ಲೆ 0.5 ಇಟ್ಟ ದಶಮಾಂಶ ತೆಗೆದ 5 ಗುಂಡ್ಲೆ 5 ಗುಂಡ್ಲೆ 5 ಆಯ್ತು. ಇದರ ಗುಣಲಬ್ಧ 125 ಆಯ್ತು. ಇದರದ್ದು 1 2 3 ಸ್ಥಾನ ಬಿಟ್ಟು ಬಿಂದು ಕೊಟ್ಟು 0 ಮಾಡಿದೆ. ಇದರ ಉತ್ತರ ಎಷ್ಟು ಬಂತು? 0.125 ಬಂತು. ಉತ್ತರ ಸಂಖ್ಯೆ ಎಲ್ಲಿದೆ? ಏದಾಗದ. ಇದನ್ನ ರೀತಿ ಪ್ರಕಾರ ನಾನು ನಿಮಗೆ ಕಲಿಸಲೇಬೇಕು. ಯಾವುದೇ ಒಂದು ದಶಮಾಂಶವನ್ನು ಗುಣಾಕಾರ ಮಾಡುವಾಗ ಸ್ಥಾನ ಬೆಲೆ ತೆಗೆದು ಬಿಡ್ಬೇಕು. ಸ್ಥಾನ ಬೆಲೆ ತೆಗೆದು ಅದರ ಗುಣಲಬ್ಧ ಮಾಡಿ ಇಟ್ಟು ಸ್ಥಾನ ಬೆಲೆ ಎಣಿಸಿ ಹಾಕಿಬಿಡ್ಬೇಕು. ಇದು ಕಾಮನ್ ಆಗಿ ಕಲ್ತಿರ್ತೀರಿ. ಬಾಯಲ್ಲಿ ಉತ್ತರ ಹೆಂಗೆ ಹಾಕೋದು ಅದನ್ನು ತೋರಿಸ್ತಾನೆ. ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ಇದು 0.5, ಇದು 0.5 ಅದ, ಇದು 0 ದಶಮಾಂಶ ತೆಗೆದಾಗ ಇದು 5 ಆಯ್ತು, ಇದು 5 ಆಯ್ತು, ಇದು 5 ಆಯ್ತು. 5 5 25, 25 125. 3 ಸ್ಥಾನ ಯಾವ್ದು ಇರ್ತದೆ ಅದೇ ಉತ್ತರ. ಯಾಕಂದ್ರೆ ಸ್ಥಾನ ಇಲ್ಲಿ 3 ಅವ. 1 2 3 ಸ್ಥಾನ ಅವ. 3 ಸ್ಥಾನ, ಇದು 4 ಸ್ಥಾನ ಅದ, ಇದು 2 ಸ್ಥಾನ ಅದ, ಇದು 5 ಸ್ಥಾನ ಅದ, ಇದು 3 ಸ್ಥಾನ ಅದ. ಉತ್ತರ ಏ ಆಗ್ತದ ಅಂತ ನೀವು ಹಾಕಬಹುದು. ನೋಡ್ರಿ, ಗಣಿತಗಳನ್ನ ಎರಡೆರಡು ರೀತಿ ಒಳಗೆ ನಾನು ನಿಮಗೆ ಹೇಳತ್ತೇನೆ. ಇಷ್ಟು ಬರೀ ನೋಡಿದರನೇ ನೀವು ಹಾಕಿ ಬಿಡಬೇಕು. ಯಾಕಂದ್ರೆ 3 5ಗಳ ಗುಣಲಬ್ಧ 125, 3 ಸ್ಥಾನ ಆಗ್ತದ ಅಂತ ಹೇಳ್ಕೊಂಡು ಪಟ್ನ ಉತ್ತರ ಹಾಕಿಬಿಟ್ರೆ ಅಥವಾ ಪೇಪರ್ ಎಷ್ಟೋತ್ತು ನಿಮಗೆ ಗದ್ದೆ ಭಾಗ ಓದ್ಲಿಕ್ಕೆ ಸಾಕಷ್ಟು ಟೈಮ್ ಸಿಗ್ತದೆ. ನಾನು ಗಣಿತ ರಿವಿಷನ್ ಮಾಡಿದರೆ ಅಂದ್ರೆ ಮಾಡಿರಿ. ಪ್ರತಿಯೊಬ್ಬರು ಗಣಿತಗಳನ್ನ ನೋಡ್ರಿ. ಇದನ್ನು ಹೆಂಗೆ ತಿಳಿಸಿದ 0.5 ಗುಂಡ್ಲೆ 0.5 ಗುಂಡ್ಲೆ 0.5 ಅಂತ ಇಟ್ಟ ಸ್ಥಾನ ಮೇಲೆ ತೆಗೆದ 5 ಆಯ್ತು, 5 ಆಯ್ತು, 5 ಆಯ್ತು. ಇದ್ರ ಗುಣಲಬ್ಧ 125 ಆಯ್ತು. 3 ಸ್ಥಾನ ಎಣಿಸಿ ಬಿಂದು ಕೊಟ್ಟ 0.125 ಆಯ್ತು. ಉತ್ತರ ಆಯ್ತು. ಬಾಯಿಲಿಂದ ಮಾಡೋದು ನಿಮಗೆ ಹೇಳಿದೆ. 3 ಸ್ಥಾನ ಇದ್ದದ್ದೇ ಉತ್ತರ ಆಗ್ತದ. ಹೆಂಗ? ಇದು 1 ಸ್ಥಾನ, ಇದು 2 ಸ್ಥಾನ, ಇದು 3 ಸ್ಥಾನ. 3 ಸ್ಥಾನ ಇದ್ದದ್ದು ಅಂಕಿದೆ. ಎಲ್ಲ ಕಡೆ 2 ಅವ, ಒಂದು ಕಡೆ 4 ಅದ, ಒಂದು ಕಡೆ 5 ಅದ. 3 ಸ್ಥಾನ ಇದ್ದದ್ದು ಉತ್ತರ ಯಾವುದು? ಇದೆ. ಉತ್ತರ ಸಂಖ್ಯೆ ಎ ಅಂತ ಬಾಯಿಲಿಂದ ಹಾಕಿಬಿಟ್ರಿ. ಚಂದಂಗೆ ಫೇರ್ದಾಗ ಬರ್ಕೊಟ್ರು.